ಅಕ್ಕ ಎಲ್ ಹೊಂಟಕ್ಕ? ಎಲ್ ಹೊಂಟ್ರಿ? ಯಾವ್ರ ನಿಮ್ದ? ಕೆಲ್ಸಕ್ಕೆ ಯಾವ್ರ ನಿಮ್ದ? ನಮ್ಮದ ಆ ಕಡೆ ಬಳ್ಳಾರಿ ಬಳ್ಳಾರಿ ರೀ ನೀವ? ಎಲ್ ಹೊಂಟ್ರಿ ಬುಟ್ಟಿ ತಗಂಡ? ಕೆಲ್ಸಕ್ ಹೊಂಟ್ರಿ? ರೊಕ್ಕ ಬರ್ತಾವ 2,000 ರೊಕ್ಕ? 2,000 ರೂಪಾಯಿ ಎಲ್ಲಿ ಬರ್ತಾವ? ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬರ್ತಾವು. ಎಷ್ಟು ತಿಂಗಳಿಂದ ಬರಕತ್ತಾವ ಈಗ? ಎಲ್ಲಿ ಒಂದು ತಿಂಗಳ ಆಗ್ತಾರ ಹೇಳ್ರಲ್ಲ ಮತ್ತ ಏನ್ ಬರಕತ್ತಾವ ಏನ್ ಬರಕತ್ತಿಲ್ಲ ಅಂತ ಒಂದ್ ತಿಂಗಳ ಹಾಕ್ತಾರ 3 ತಿಂಗಳಿಲ್ಲ. 1 ತಿಂಗಳ ಹಾಕ್ತಾರ 3 ತಿಂಗಳಿಲ್ಲ. ರೇಷನ್ ಕಾರ್ಡ್ ಐತಿ? ಐತಿ. BPL ಕಾರ್ಡ್ ಐತ್ರಿ? ಪಕ್ಕ ಅಕ್ಕಿ ಬಂದವು ರೊಕ್ಕ ಬಂದವು? ಅಕ್ಕಿ ಬರ್ತಾವ. ಅದೇ 1 ತಿಂಗಳು ಬರ್ತಾವ 1 ತಿಂಗಳು ಬರಕಲ್ಲ. ಅಕ್ಕಿ 1 ತಿಂಗಳು ಬರ್ತಾವ 1 ತಿಂಗಳು ಬರಲ್ಲ. ಅಕ್ಕಿ ಕಂಪಲ್ಸರಿ ಬರ್ತಾವ. ಅಕ್ಕಿ ಎಷ್ಟು ಕೆಜಿ ಬರ್ತಾವ? ಅಕ್ಕಿ 5 ಕೆಜಿ. 5 ಕೆಜಿ ಬರ್ತಾವ. ಈಗ ಏನ್ ಕೆಲಸ ಮಾಡಕ್ ಹೊಂಟ್ರಿ ನೀವು? ಮಣ್ಣಿನ ಕೆಲಸ. ಮಣ್ಣಿನ ಕೆಲಸ. ನೀವು ಶೌಚಾಲಯಕ್ಕೆಲ್ಲ ಎಲ್ಲಿ ಹೋಗ್ತೀರಿ? ಹೊರಗಡೆ ಬೈಲಿಗೆ ಹೋಗ್ತೀರಿ? ನೀವು ಲೇಡೀಸ್ ಕೂಡ ಶೌಚಾಲಯಕ್ಕೆ ಬೈಲಿಗೆ ಹೋಗ್ತಾ ಇದಾರೆ. ಅಂದ್ರೆ ಇದು ಬೆಂಗಳೂರು, ಬ್ರಾಂಡ್ ಬೆಂಗಳೂರಲ್ಲ, ಇದು ಸ್ಲಮ್ ಬೆಂಗಳೂರು. ಇವರಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡಿ. ಯಾರ್ಯಾರಿಗೋ ಮಾಡ್ಕೊಟ್ಟಿದ್ದೀರಂತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿರಲ್ರಿ, ಕಾಲೇಜು ಸ್ಕೂಲು, ಲಕ್ಷ ಲಕ್ಷ ಫೀಸು. ನೋಡಿ ಮಕ್ಕಳು ನೋಡಿ, ಪಾಪದವ್ ಇವೆಲ್ಲ ಎಲ್ಲಿ ಓದ್ಬೇಕು? ಇವೆಲ್ಲ ಧೂಳೊಳಗಿರ್ಬೇಕೇನೋ? ಧೂಳೊಳಗೆ ಮಿಸ್ಟರ್ ಹೀರೋ ನೀ ಎಲ್ಲಾ ತಕ್ಕೋಬಾ ಕ್ಯಾಮ್ರಾಗೆ ಫೋನ್ ಹಿಡ್ಕೊಂಡು ಟಿವಿಲಿ ಕಾಣ್ತೀನಿ ಅಂತ. ಅಕ್ಕ ಏನಕ್ಕ ನಿಮ್ ಹೆಸರು? ರೋಜಾ ಸರ್. ರೋಜಾ 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 ಹೂವೆ. ಓಹೋ ರೋಜಾ ಅವ್ರೆ, ನಿಮಗೆ 2,000 ಬರ್ತಾ ಇದೆಯಾ? ನಮ್ದು ಅಕ್ಕಿ ಕಾರ್ಡ್ ಇಲ್ಲ ಸರ್. ಅಕ್ಕಿ ಕಾರ್ಡ್ ಇಲ್ವಾ? ರೋಜಾ ಅವ್ರ 2,000 ಕ್ಯಾನ್ಸಲ್. ಯಾಕೆ? ರೇಷನ್ ಕಾರ್ಡ್ ಇಲ್ಲ. ನೀವು ಶ್ರೀಮಂತರಲ್ಲ ಸರ್. ಡೂಪ್ಲೆಕ್ಸ್ ಮನೆ ಇದೆಯಾ? ಯಾವ್ದಿಲ್ಲ ಸರ್, ಜೋಪಡಿಯಲ್ಲೇ ಇದೀವಿ. ನಿಮ್ಮ ಹತ್ರ BMW ಕಾರ್ ಇದೆಯಾ? ನಮ್ಮ ಹತ್ರ ಏನಿಲ್ಲ. ಫ್ಯಾಮಿಲಿಯಲ್ಲಿ ಇರೋದು? ನಾವು ಬಳ್ಳಾರಲ್ಲ ಸರ್. ಇಲ್ಲಿ ದುಡಿಯಕ್ ಬಂದಿದ್ವಿ. ದುಡಿಯಕ್ ಬಂದಿರಿ? ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಇಲ್ಲಿ ಒಂದು 7-8 ವರ್ಷ ಸರ್. ನೀವು 7-8 ವರ್ಷ ಆಯ್ತು ಅಲ್ವಾ? ನೀವು ಶೌಚಾಲಯಕ್ಕೆ ಬೈಲಿಗೆ ಹೋಗ್ತೀರಾ? ಬೈಲಿಗೆ ಹೋಗ್ತೀವಿ. ಇಲ್ಲೆಲ್ಲೂ ಶೌಚಾಲಯ ಇಲ್ಲ? ಇಲ್ಲ. ಯಾರು ಬಂದಿದಾರ ರಾಜಕಾರಣಿಗಳು ಇಲ್ಲಿ? ಬರ್ತಾರ ಸರ್, ಬರ್ತಾರ ಹೋಗ್ತಾರ. ಅವ್ರು ಏನ್ ಸುಮ್ನೆ ಅಷ್ಟೇ ಬರ್ತಾರ, ಮಾತಾಡ್ತಾರ, ಹೋಗ್ತಾರ. ಅವ್ರ ಏನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಕಲ್ಲ. ಅದಕ್ಕೇನ್ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ ಹೋಗ್ತಾರೆ. ಮತ್ತೆ ನಿಮಗೆ ರೊಕ್ಕ ಗಿಕ್ಕಂತೂ ಇಲ್ವೇ ಇಲ್ಲ? ನಿಮಗೆ ಮಕ್ಕಳಿದಾವ? ಎಲ್ಲಿದಾರೆ? ಊರಲ್ಲಿ ಬಿಟ್ಟು ಬಂದಿದ್ವಿ. ಊರಲ್ಲಿ ಬಿಟ್ಟು ಬಂದಿರಿ? ಓದ್ತಾವ? ಇಲ್ಲ ಸರ್, ಇನ್ನ ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳಾ? ಓಕೆ ಓಕೆ. ಅಜ್ಜಿ ನಮಸ್ಕಾರ ರೀ. ನಮ್ಗೆ ಯಾಕೆ ಮಾಡ್ತೀರ? ನಿಮ್ ದೊಡ್ಡರಿಗೆ ನಮಸ್ಕಾರ ಮಾಡಿದ್ರೆ ಇನ್ನಾರು ಚಿಕ್ಕವ್ರಿಗೆ ಮಾಡ್ಬೇಕ್ರಿ? ದೊಡ್ಡರಿಗೆ ನಮಸ್ಕಾರ ಮಾಡಿದ್ರೆ ಚಿಕ್ಕವ್ರಿಗೆ ಮಾಡ್ಬೇಕು. ಅಯ್ಯ ಜೋಬ್ಡಿ ಆತ ಆಗೋಲ್ ನೀರೆಲ್ಲ ಕುಡಿಯಾಕ ನಮ್ಗ. ಬಾತ್ರೂಮ್ ಇಲ್ಲ, ಹೋಗಕ್ಕ ಬಾತ್ರೂಮ್ ಇಲ್ಲ, ಏನಿಲ್ಲ ನಮ್ಗೆ. ನಾವೇನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕು? ಕಿತ್ತು ಅಂತ ದೊಡ್ಡಿಗೆ ಹೋಗಲ್ಲ. ಜೋಪಡಿ ಕಿತ್ತಾಕು ಅಂತಾರ. ಅಯ್ಯೋ ಅವ್ರ ಬಾಯಿಗೆ ಹಂಗಂದ್ರೇನ್ರಿ? ಮತ್ ನಿಮ್ ಮುಂದೆ ಏನ್ ಮಾಡ್ಬೇಕಂತೀರಿ? ಏನ್ ಮಾಡ್ಬೇಕು ಅಂತ ದೇವ್ರಿಗೆ ಗೊತ್ತು. ದೇವ್ರಿಗೆ ಗೊತ್ತು. ಜೋಬ್ಡ ಮಂದಿಗೆ ಅವ್ರು ಇದ್ದಾರ, ಊರಾಗಿದ್ದಾರು. ಹೆಂಗ ಉಂಡ್ ಮೆಲ್ಕಮ್ಮಕ್ ಆಯ್ತಯ್ಯ, ಬಾತ್ರೂಮ್ ಹೋಗಕ್ ಅಪ್ಪಟ್ಟಿಲ್ಲ ನಮಗೆ. ಬಾತ್ರೂಮ್ ಇಲ್ಲ? ಅಪ್ಪಟ ಇವಾಗ ಎಲ್ಲ ಕೆಲಸ ಮಾಡ್ತಾ ಹೋಗಿ ಹಿಂದಕ್ಕೆ ಬಂದ್ಬಿಟ್ಟು. ನಿಮ್ದು ಯಾವ್ರಿ? ನಮ್ ಬಳ್ಳಾರಿ. ಬಳ್ಳಾರಿ ರೀ? ಸಿರುಗುಂಪು ಪಕ್ಕ ಹಳ್ಳಿ. ರೊಕ್ಕ ಬಂದವ್? ರೊಕ್ಕ ಎಲ್ಲಿಗೆ? 2,000 ರೂಪಾಯಿ ರೊಕ್ಕ ಇವಾಗಿಲ್ಲ. ಇವಾಗ 4 ತಿಂಗಳಿಲ್ಲ. 4 ತಿಂಗಳ ಇಲ್ಲ? ಅಯ್ಯಯ್ಯೋ. ಅಕ್ಕಿ ಬರ್ತಾವ 5 ಸೇರು. ಎಷ್ಟ? 5 ಸೇರು 5 ಕೆಜಿ ಅಷ್ಟೇ. ಅದ್ರ ದುಡ್ಡು ಇದು ನಾನು ತಂದ್ಕೊಂಡು. ನೀವು ತನಕ ತಿಂತೀರಿ? ನಿಮ್ಗೆ ನೀವೇನ್ ಕೆಲಸ ಮಾಡ್ತೀರಿ? ನಾನು ಹೋದ್ ಗಾರೆ ಕೆಲಸ. ನೀವು ಗಾರೆ ಕೆಲ್ಸಕ್ಕೆ ಹೋಗ್ತೀರಿ? ಎಷ್ಟು ನಿಮ್ಗೆ ಏಜು? 60 ಅಂತಾರ. 60 ರೀ? ಅಯ್ಯೋ ಮುದ್ದಮ್ಮ, 60 ವರ್ಷ ಆದ್ರೂ ಗಾರೆ ಕೆಲ್ಸಕ್ಕೆ ಹೋಗ್ತದ ನಮ್ಮ ಅಜ್ಜಿ. ಏನ್ ಮಾಡಕ್ಕಯ್ಯ, ಗಾರೆ ಕೆಲ್ಸಕ್ಕೆ ಹೋಗ್ಬೇಕಂತೀರಿ? ಆಯ್ತು ಬಿಡ್ರಿ. ಬರ್ರಿ ಮುಂದೆ. ನಮಸ್ಕಾರ. ಆರಾಮ್ರಿ? ಏನ್ ನಿಮ್ ಹೆಸರು? ದುರ್ಗಮ್ಮ. ದುರ್ಗಮ್ಮ ಹೇಳ್ರಿ, ಈಗ ಏನ್ ನಿಮ್ ಪ್ರಾಬ್ಲಮ್? ನಮ್ದು ನೋಡ್ ಸರ್, ಮನೇಲಿ ಹಾವು ಹೆಗ್ಗಣ ಮಳೆ ಬಿಡ್ರಿ. ಇಂದ ಬ್ಯಾಕ್ ಗ್ರೌಂಡ್ ನೋಡ್ರಿ, ನೋಡಿ ಹೆಂಗ ಜನ ನೋಡಿದಾರ ಅನ್ಕೋತಾರ. ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾನ. ಪ್ರಾಬ್ಲಮ್ ಒಳಗೆ ನಿಂತ್ಕೊಂಡು ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾನ ನೋಡ್ರಿ ಅಲ್ರಿ. ಬಂದ್ರಿ ರೊಕ್ಕ ಬಂದವು? ಯಾರು ಬಂದ ಸರ್? ಯಾರು ಕೊಟ್ಟಿಲ್ಲ. ಗೃಹಲಕ್ಷ್ಮಿ ರೊಕ್ಕ? ಗೃಹಲಕ್ಷ್ಮಿ ಬರ್ತದ ಸರ್. ಬರ್ತದ? ನಿಮ್ ಹೆಸರೇನು? ದುರ್ಗಮ್ಮ. ದುರ್ಗಮ್ಮಂಗೆಲ್ಲ ಗೃಹಲಕ್ಷ್ಮಿ ಬರ್ತದಲ್ಲಪ್ಪ? ಮೊನ್ನೆ ಬಂದ ಸರ್. 1 ತಿಂಗಳು 3 ತಿಂಗಳದಾಗ ಒಂದೇ ತಿಂಗಳು ಬಂದಿರ. ಒಂದೇ ತಿಂಗಳು ಬಂದಿರ? ಹೌದಾ? ಇದೇನಿದು? ಇದನ್ನ ಹಾಕವ್ರಲ್ಲ ಸರ್ ದುರ್ಗಮ್ಮ? ಇದೆಲ್ಲ ಏನೋ ಹಾಕವ್ರು ನೋಡಪ್ಪ. ಇದು ಇದೆಲ್ಲ ಅಫಿಷಿಯಲ್ ಆಗಿದೆ. ಇದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆ ನಂಬರ್ 56 ಮನೆ ನಂಬರ್ ಅಂದನು ಕೊಡ್ತಾವ್ರೆ.
ಈಗ ಇವ್ರು ಬಡವರು ಅನ್ಬಿಟ್ಟು ಇದನ್ನ ಎತ್ತಂಗಡಿ ಮಾಡಿಸ್ತಾರಾ? ಸರ್ ಏನವ? ಅದೇ ಏನ್ ಮಾಡ್ತೀರಾ? ಇದು ಮನೆ ತೆಗಿ ಎತ್ತಂಗಡಿ ಮಾಡಿ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗನ್ ಸರ್, ಇಲ್ಲೇ ಇರ್ತೀವಿ. ಇಲ್ಲೇ ಊಟ ಇರೋದು ಇಲ್ಲೇ. ಇಲ್ಲೇ ಎತ್ತಂಗಡಿ ಮಾಡ್ತೀರಿ, ಮತ್ತೆ ಇಲ್ಲೇ ಅಲ್ಲಿ ಊಟ ಮಾಡ್ತೀರಾ? ಎತ್ತಂಗಡಿ ಮಾಡಿದ್ರೆ ಹೆಂಗ್ ಸರ್? ನಾವ್ ಏನನ್ ಕೊಟ್ರೆ ನಾವ್ ಏನನ್ನ ಅದ್ರಲಿಂದ ಜೀವನ ಮಾಡ್ತೀವಿ. ಜೀವನ ಮಾಡ್ತೀರಾ? ಏನ್ ಕೊಡ್ತಾರೆ? ಎಲ್ಲ ಕಿತ್ ಕಳ್ಸಕ್ ನೋಡ್ತಾವ್ರೆ. ಸುಮ್ನೆ ಹಂಗ ಕಳ್ಸಿದ್ರ ನಾವ್ ಹೋಗ್ತಿವಿ. ಹೋಗಲ್ಲ. KJ ಜಾರ್ಜ್ ಅವರೇ, ಐ ನೋ ನೀವು ತುಂಬಾ ದೊಡ್ಡ ವ್ಯಕ್ತಿ ಅಂತ ನಮಗೆ ಗೊತ್ತಿದೆ. ನೀವು ಬಹಳ ದೊಡ್ಡ ವ್ಯಕ್ತಿ. ಬನ್ನಿ, ಜನಸೇವೆ ಮಾಡಿ, ಇಂಥವ್ರಿಗೆ ಒಂದೊಂದು ಮನೆ ಕಟ್ಸ್ಕೊಡಿ ನೋಡೋಣ. ನಾನೇ ರಿಪಬ್ಲಿಕ್ ಕನ್ನಡ ಬಂದು ಜೈ KJ ಜಾರ್ಜ್ ಅಂತ ಹೇಳ್ತೀನಿ ಏನ್ರಿ? ಜೈ KJ ಜಾರ್ಜ್. ಬನ್ನಿ, ಮನೆ ಕಟ್ಕೊಡಿ, ಇದೇ ಜಾಗದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ. ತಾಕತ್ತಿದ್ರೆ, ಸರ್ ಮನಸ್ಸಲ್ಲಿ ಪ್ರೀತಿ ಇದ್ರೆ. ಇಲ್ಲ ನೋಡಿ ಸರ್, ಇಲ್ಲಿ ಅನ್ನದ ಜಾಗ ಇದು. ಅನ್ನ ಇಲ್ಲಿ ಬಿಟ್ರೆ ಇನ್ನ ಬೇರೆ ತಕ್ಕ ಇಲ್ಲೆಲ್ಲ ನಮಗೆ ಬಡವ್ರಿಗೆ ಬದುಕಕ್ ಇಲ್ಲೇ. ಹೌದಾ? ಮಕ್ಕಳು ಎಲ್ಲಾರು ನಾವೆಲ್ಲ ಚೆನ್ನಾಗಿರ್ತೀವಿ. ಇಲ್ಲೇ ಆದ್ರ ಬೇರೆ ಕಡೆಗೆ ಎಲ್ಲೇ ಚೆನ್ನಾಗಿರಲ್ಲ. ಊಟ ಇಲ್ಲ, ನೀರಿಲ್ಲ, ಎಲ್ಲ ತೊಂದ್ರೆನೆ. ಊಟ ಇಲ್ಲ, ನೀರಿಲ್ಲ. ಅಲ್ಲಿ ಎಲ್ಲ ಕಾಡು ಅಡವಿಯಲ್ಲಿ ಕಳಿಸ್ತಾ ಇದಾರೆ ಸರ್. ಅಂತ ದೂರ ದೂರ ಕಳಿಸ್ತಾರೆ. ಮತ್ ನೀವು ಬರಕ್ಕೆಲ್ಲ ಕಷ್ಟ ಆಗುತ್ತೆ. ಕಷ್ಟನೇ ಅಲ್ಲಿ. ನಮ್ಗೇನು ಗಾಡಿ ಆಟ ನಮ್ಗೇನೈತೆ ಹೇಳ? ನಾವೆಲ್ಲ ಕಾಲು ನಡಿಗೆಯಾರು. ನಮ್ಗೇನ್ ಗಾಡಿ ಇದಾವ? ಮತ್ತೊಂದ ಗಾಡಿ ಇಲ್ಲ, ಮತ್ತೊಂದ ಇಲ್ಲೇ ಔಷಧಿ ಮಾಡಿ ಕೊಡ್ಬೇಕು. ಏ ಹುಡುಗರ ಬರಲಿ, ನೀವು ಬರ್ರಲ್ಲಿ ಬರ್ರಿ. ಇರಿ ನಿಮಿಷ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಮ್ದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.